ಎಲ್ರಿಗೂ ನಮಸ್ಕಾರ. ಏಪ್ರಿಲ್ 2 ಇಂಟರ್ನ್ಯಾಷನಲ್ ಆಟಿಸಮ್ ಅವೇರ್ನೆಸ್ ಪ್ರೋಗ್ರಾಮ್ ಇರೋದ್ರಿಂದ ನಮ್ಮ ಶಾಲೆಯ ಸ್ಪಿರಿಚುವಲ್ ಲೈಫಿಂದ ಒಂದು ಸ್ಕಿಟ್ಟನ್ನು ಮಾಡ್ತಾ ಇದ್ದೀವಿ. ಒಂದು ಫ್ಯಾಮಿಲಿನಲ್ಲಿ ಒಂದು ಆಟಿಸ್ಟಿಕ್ ಮಗು ಇದ್ದರೆ ಗ್ರ್ಯಾಂಡ್ ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅಪ್ಪ ಅಮ್ಮಂಗೆ ಹೇಗೆ ಅವೇರ್ನೆಸ್ ನಾವು ಕೊಡಬೇಕು. ದೆನ್ ಒಂದು ಫ್ಯಾಮಿಲಿಯಲ್ಲಿ ಆಟಿಸಮ್ ಮಗು ಇದ್ದರೆ ವಯಸ್ಸಾದವರು ಲೈಕ್ ಅತ್ತೆ ಮಾವ ಗ್ರ್ಯಾಂಡ್ ಪೇರೆಂಟ್ಸು ಮೂಢನಂಬಿಕೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದನ್ನು ಕೊಡಬೇಕೋ ಬೇಡವೋ ಅನ್ನೋದು. ದೆನ್ ಪೇರೆಂಟ್ಸ್ ಆದವ್ರಿಗೆ ಈ ಅವೇರ್ನೆಸ್ ಇದ್ದರೆ ಹೇಗೆ ಸ್ಕೂಲ್ದು ಹೋದರೆ ಹೇಗೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಕ್ಕೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ರೆ ಏನೇನು ರಿಸಲ್ಟ್ ಸಿಗುತ್ತೆ ನಮ್ಮ ಮಕ್ಕಳಿಗೆ, ಆಟಿಸಮ್ ಇರೋ ಮಕ್ಕಳಿಗೆ ಅನ್ನೋದನ್ನು ಒಂದು ಸ್ಕಿಟ್ ಮೂಲಕ ನಿಮ್ಗೆಲ್ಲರಿಗೂ ತಿಳಿಪಡಿಸ್ತಾ ಇದ್ದೀವಿ. ಸೊ ನೋಡೋಣ. ಅತ್ತೆ, ಕಾಫಿ ತಗೊಳ್ಳಿ. ಬಾಬು, ಉಷಾ, ಏನ್ ಮಾಡ್ತಾ ಇದ್ಯಾ? ಪಾಪು, ಆಟ ಆಡ್ತಾ ಇದ್ಯಾ? ಸರಿ ಬಾಯಿ. ಯಾಕೆ, ಏನಾಯ್ತು ಕಂದ? ಉಷಾ, ಯಾಕೆ ಈ ತರ ಆಡ್ತಾ ಇದ್ದಾಳೆ? ಉಷಾ, ಪಾಪು ಇಲ್ಲಿ ನೋಡು. ಇಲ್ಲಿ ನೋಡು ಪಾಪು. ನನ್ನ ಮಗುಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಯಾಕೆ ಇವಳು ಈ ಥರ ಆಡ್ತಾ ಇದ್ದಾಳೆ? ಉಷಾ, ಪಾಪು. ಇಲ್ಲ, ಫಸ್ಟ್ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ರೀ ಕಾಫಿ ತಗೊಳ್ಳಿ. ರೀ, ಮಗು ಮೊದಲಿನ ಥರ ಇಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು? ಮೂಕಣೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನಾಗಿದೆ ಮಗುಗೆ? ಅವಳು ಮೊದಲಿನ ಥರ ಇಲ್ಲ, ಬಿಹೇವಿಯರೇ ಅವಳಿಗೆ ಮೊದಲಿನ ಥರ ಇಲ್ಲ, ತುಂಬ ಚೇಂಜಸ್ ಆಗಿದೆ. ಎಲ್ಲೋ ನೋಡ್ಕೊಂಡು ಕೂತಿರ್ತಾಳೆ, ಕರೆದ್ರು ಕೇಳಿಸ್ತಾ ಇಲ್ಲ. ನಾನು ಕರೆದ್ರು ಅವಳು ಹಾಗೆ ಕೂತ್ಕೊಂಡಿರ್ತಾಳೆ, ಏನೋ ಮಾಡ್ತಾ ಇರ್ತಾಳೆ. ಅವಳು ಮೊದಲಿನ ಥರ ಇಲ್ಲ ರೀ. ನೀವು ಯಾರದು? ಏನೇ ಮಾತಾಡ್ತಿದ್ಯಾ? ನಮ್ಮ ಮೊಮ್ಮಗಿಗೆ ಏನಾಗಿದೆ ಅಂತ? ಅವ್ಳು ಚೆನ್ನಾಗೇ ಬೆಳೀತಾ ಇದ್ದಾಳೆ. ಇಲ್ಲ ಅತ್ತೆ, ಅವಳು ಏನೋ ಚೇಂಜಸ್ ಆಗಿದೆ, ಸ್ವಲ್ಪ ನೋಡೋಣ. ಮೊದಲಿನ ಥರ ಇಲ್ಲ, ಮೊದಲಿನ ಥರ ಮಾತಾಡ್ತಾ ಇಲ್ಲ ಅತ್ತೆ. ನಿಮ್ಗೆ ಅದೊಂದು ಮಾತಾ ನಮ್ಮನೇಲಿ ಎಲ್ಲರಿಗೂ ಲೇಟೆ. ಏನು ಚಿಕ್ಕ ಮಗು, ಇನ್ನು 3 ವರ್ಷ ಇರ್ಲಿ ಪರವಾಗಿಲ್ಲ. ನಾಗದೋಷ ಎಲ್ಲ ಇರುತ್ತೆ, ನಿಂಗೆ ಗೊತ್ತಾ? ನಾವು ಹೋಗಿ ನಾಗದೋಷ ಪೂಜೆ ಎಲ್ಲ ಮಾಡಿಸ್ಕೊಂಡು ಅವನ್ನ ಸರಿ ಮಾಡೋಣ. ಯಾವ ಡಾಕ್ಟರ್ ಎಲ್ಲ ಬೇಡ, ಆಮೇಲೆ ರೋಗ ಅಂತ ಇಟ್ಬಿಡ್ತಾರೆ. ಬೇಡವೇ ಬೇಡ. ಏನಿದು ಅತ್ತೆ ಈ ಥರ ಇರ್ತಾ ಇದ್ದಾರೆ, ಯಾವುದಕ್ಕೂ ಹೋಗ್ತಾ ಇಲ್ವಲ್ಲ. ನನ್ನ ಮಗುನ ಹೇಗಪ್ಪ ನಾನು ಸರಿ ಮಾಡೋದು? ಇವಳಿಗೆ ಏನಾಗಿದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಪಾಪು, ಉಷಾ, ಓದೇ ಬೇಕಾ? ಮಾತಾಡು. ಉಷಾ, ಏನಾಗಿದೆ? ಇಲ್ಲೋಡು ಚಿನಿ. ಉಷಾ, ಏನೋ ಆಗಿದೆ, ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಇವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ವಲ್ಲ. ರೀ, ಬಂದ್ರಾ? ಬಂದ ಕಣೆ. ಬನ್ನಿ, ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ನಾನು ಸ್ವಲ್ಪ ಕಾಫಿ ಕೊಡು, ಸುಸ್ತಾಗಿದೆ. ಆಯ್ತು ರೀ, ಕೊಡ್ತೀನಿ, ಕೂತ್ಕೊಳ್ಳಿ. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ. ಡಾಕ್ಟರ್ ನಮಸ್ತೆ. ಡಾಕ್ಟರ್, ಇವಳು ನನ್ನ ಮಗಳು ಉಷಾ ಅಂತ. ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತು. ಅವಾಗಿಂದ ಇವಳು ಬಿಹೇವಿಯರ್ನಲ್ಲಿ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ. ಎಲ್ಲೋ ನೋಡ್ಕೊಂಡು ಕುತ್ಕೊಂಡಿರ್ತಾಳೆ, ಯಾವುದೇದೋ ಶಬ್ದಗಳು ಮಾಡ್ತಾ ಇರ್ತಾಳೆ. ಮತ್ತು ನಾವು ಕರೆದ್ರೆ ಅವಳು ಏನು ರಿಯಾಕ್ಟೇ ಮಾಡ್ತಾ ಇಲ್ಲ. ಕೇಳಿಸ್ತಾ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಸ್ವಲ್ಪ ಏನಾಗಿದೆ ಅಂತ ನೀವು ಹೇಳಿದ್ರೆ ನಮ್ಗೆ ಸ್ವಲ್ಪ. ಮಾತಾಡ್ತಾರಾ? ಇಲ್ಲ ಮ್ಯಾಮ್, ಏನೂ ಮಾತಾಡ್ತಾನೆ ಇಲ್ಲ. 4 ಇಯರ್ಸ್ ಆಗಿದೆ ಇವಾಗ ಅವಳಿಗೆ. ಇವಾಗ ಸಡನ್ಲಿ ಅವಳು ಬದಲಾವಣೆ ನೋಡಿ ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಈ ಥರ ಮಗುವಿನ ಮೇಲೆ ಬದಲಾವಣೆ ಆಗ್ತಾ ಇದೆ ಅಂತ. ಎಷ್ಟೆಷ್ಟಿದೆ ಚೇಂಜಸ್ ನೋಡ್ತಾ ಇದ್ದೀರಾ? 6 ಮಂತ್ಸ್ ಬ್ಯಾಕ್ ಅವಳಿಗೆ ಜ್ವರ ಬಂದಿತ್ತು ಮ್ಯಾಮ್. ಅವಾಗಿಂದ ಈ ಥರ ಚೇಂಜಸ್ ಆಗಿದೆ. ನಾನು ಅನ್ಕೊಂಡೆ ಏನೋ ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದಾಳೆ ಅಂತ, ಬಟ್ ತುಂಬಾ ಬೇರೆ ಥರ ಅನ್ನಿಸ್ತಾ ಇದೆ ನನಗೆ. ಮುಂಚೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿದ್ರಾ? ಡಾಕ್ಟರ್ ಏನು ಅಂದರೆ, ಮನೆಯಲ್ಲಿ ಅತ್ತೆಯವರು ಯಾವುದು ಡಾಕ್ಟರ್ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ. ದೇವ್ರ ಹತ್ರ ಹೋಗೋಣ, ಯಾರೋ ಸ್ವಾಮೀಜಿ ಇದ್ದಾರೆ, ಜ್ಯೋತಿಷ್ಯ ಕೇಳೋಣ, ಮತ್ತು ಯಾವುದಾದ್ರೂ ನಾಗದೋಷ ಏನಾದರೂ ಇದ್ದರೆ ಪರಿಹಾರ ಮಾಡಿಸ್ಕೊಳ್ಳೋಣ, ಬರೀ ಈ ಥರದ್ದೇ ಆಗೋಗಿದೆ ಡಾಕ್ಟರ್. 6 ಮಂತ್ಸಿಂದ ನಾವು ಒಂದು 2-3 ಕಡೆ ಪೂಜೆ ಎಲ್ಲ ಮಾಡಿಸಿದ್ವಿ. ಏನೋ ಇಂಪ್ರೂವ್ಮೆಂಟ್ಸ್ ಎಲ್ಲ ಏನೂ ಇಲ್ಲ. ನಾನು ಅದೇ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ಬಿಟ್ಟು ಒಂದ್ಸರಿ ಡಾಕ್ಟರ್ ಹತ್ರ ಮೀಟ್ ಆಗೋಣ ಅಂತ ಬಂದಿದ್ದೀವಿ.
ಏನು ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ನಮಗೆ. ನೋಡಮ್ಮ, ನೀವು ಹೇಳಿದ್ದ ಲಕ್ಷಣಗಳೆಲ್ಲ ಆಟಿಸಮ್ ಸಂಬಂಧಪಟ್ಟ ಸೂಚನೆಗಳಿರುತ್ತೆ. ಆಟಿಸಮ್ ಅಂದ್ರೆ ಏನು ಡಾಕ್ಟರ್? ಆಟಿಸಮ್ ಅಂದ್ರೆ ಮಕ್ಕಳಲ್ಲಿ ಒಂದೊಂದು ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ. ಒಂದೊಂದು ಮಗುಗೆ ಒಂದೊಂದು ಥರ ಬಿಹೇವಿಯರ್ ಇರುತ್ತೆ. ಅವೆಲ್ಲ ಅವ್ರ ಲೋಕದಲ್ಲೇ ಅವ್ರು ಇರ್ತಾರೆ. ನೀವು ಹೇಳಿದ್ದನ್ನ ನೀವು ಕರೆದಾಗ ಕೇಳಿಸ್ಕೊಳ್ಳಲ್ಲ, ತಿರುಗಿ ನೋಡಲ್ಲ. ಅವರಿಗೆ ಒಬ್ರಿಗೆ ಆಡಬೇಕು ಅನ್ಸುತ್ತೆ, ಅವ್ರು ಯಾರ ಜೊತೆಗೂ ಮಿಂಗಲ್ ಆಗಲ್ಲ. ಸೊ ಅವ್ರಿಗೆ ಜಾಸ್ತಿ ಸೌಂಡ್ ಬಂದರೆ ಅವ್ರಿಗೆ ಕೇಳಿಸ್ಕೊಳ್ಳೋಷ್ಟು ಅವ್ರಿಗೆ ಇರಿಟೇಟ್ ಆಗುತ್ತೆ. ಅವ್ರ ಸೌಂಡ್ ಅಂದರೆ ಅವ್ರಿಗೆ ಆಗಲ್ಲ. ಮತ್ತು ಕೆಲವೊಂದು ಟೆಕ್ಸ್ಚರ್ಸ್ನ ಮುಟ್ಟಿದ್ರೆ ಅವ್ರಿಗೆ ಅಲ್ಲ ಸೆನ್ಸರಿ ಇಶ್ಯೂಸ್ ಇರುತ್ತೆ, ಅದು ಅವ್ರಿಗೆ ಇಷ್ಟ ಆಗಲ್ಲ ಮುಟ್ಟೋಕ್ಕೆ. ಆ ಥರ ಈ ಸಿಂಪ್ಟಮ್ಸ್ ಎಲ್ಲ ನಿಮ್ಮ ಮಗುನಲ್ಲಿ ಇದೆಯಾ? ಖಂಡಿತವಾಗ್ಲೂ ಇದೆ ಡಾಕ್ಟರ್. ಇದನ್ನ ಸರಿ ಹೋಗುದ್ವಾ? ಒಂದ್ 2-3 ತಿಂಗಳು ಸರಿ ಹೋಗುತ್ತಾ ಡಾಕ್ಟರ್ ಇದೆಲ್ಲ? ಇದು 2-3 ತಿಂಗಳಂತಲ್ಲ, ಇದಕ್ಕೆ ಅಂತಾನೆ ಸ್ಕೂಲ್ಗಳಿದಾವೆ, ಥೆರಪಿ ಸೆಂಟರ್ಸ್ ಇದಾವೆ, ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿಗೆ ಹೋದ್ರೆ ಈ ತರ ಇಶ್ಯೂಸ್ಗೆಲ್ಲ ಒಂದು ಅಸೆಸ್ಮೆಂಟ್ ಮಾಡಿ ನಿಮ್ಗೆ ಬೇಕಾಗಿರೋ ತರ ಮಾಹಿತಿ ಕೊಡ್ತಾರೆ, ಹೇಗೆ ಮಾಡಬೇಕು ಅನ್ನೋದೆಲ್ಲ. ಸೊ ನೀವಿರೋದೆಲ್ಲಿ ಡಾಕ್ಟರ್? ಇವಾಗ ನನಗೆ 4 years ಆಯ್ತಲ್ವಾ, ನಾನು ಸ್ಕೂಲ್ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಈ ತರ ಒಂದು ಇಶ್ಯೂ ಆಗಿದೆ ನನ್ನ ಮಗಳಲ್ಲಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನಾವಿರೋದು ಬಂದು ನಾಗರಬಾವಿನಲ್ಲಿ. ಇವಳ ಯಾವ ಸ್ಕೂಲ್ ಸೇರಿಸ್ಕೊಳ್ತಾರೋ ಸೇರಿಸ್ಕೊಳ್ಳಲ್ವೋ ನನಗೇನು ಗೊತ್ತಾಗ್ತಾನೆ ಇಲ್ಲ. ಮೊದಲು ಸ್ಕೂಲಿಗೆ ಸೇರೋ ಮುಂಚೆ ಈ ಆಟಿಸಮ್ ಏನ್ ಇಶ್ಯೂಸ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ನೀವು. ಫಸ್ಟ್ ಥೆರಪಿ ಸೆಂಟರ್ಗೆ ನಾನು ಸಜೆಸ್ಟ್ ಮಾಡ್ತೀನಿ. ಸ್ಕೂಲ್ಗೆ ಆಮೇಲೆ ಸೇರಿಸೋದ್ರ ಬಗ್ಗೆ ಯೋಚನೆ ಮಾಡೋಣ. ನಾಗರಬಾವಿಲಿ ದ ಸ್ಪಿರಿಚುವಲ್ ಲೈಫ್ ಅಂತ ಒಂದು ಥೆರಪಿ ಸೆಂಟರ್ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ಈ ತರ ಮಕ್ಕಳಿಗೆ ಸಪೋರ್ಟಿವ್ ಆಗಿ, ಪೇರೆಂಟ್ಸ್ಗೆ ಮಕ್ಕಳಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೀವು ಒಂದ್ಸತಿ ಭೇಟಿ ಕೊಡಿ ಅಲ್ಲಿ. ತುಂಬಾ ಡಾಕ್ಟ್ರೆ, ಒಂದ್ಸಲ ನಾವು ಆ ಸ್ಕೂಲ್ ಹತ್ರನೂ ಹೋಗಿ ಭೇಟಿಯಾಗಿ ಬರ್ತೀವಿ. ಯಾಕಂದ್ರೆ ನಿಮ್ಮ ಹತ್ರ ನಮ್ಮಂತ ಪೇರೆಂಟ್ಸ್ಗಳೇ ತುಂಬಾ ಜನ ಬಂದಿರ್ತಾರೆ. ನಿಮ್ಮಿಂದ ನಮ್ಗೆ ತುಂಬಾ ಅನುಕೂಲ ಆಯ್ತು. ಒಂದ್ಸಲ ಸ್ಕೂಲ್ ಹತ್ರ ಹೋಗಿ ಬರ್ತೀವಿ ಡಾಕ್ಟರ್. ಥ್ಯಾಂಕ್ ಯು, ಧನ್ಯವಾದ. ಹೋಗಿ ಬನ್ನಿ, ಒಳ್ಳೇದಾಗಿ. ಅಲ್ಲಿಗೆ ಹೋಗ್ಬಿಟ್ಟು 3 ತಿಂಗಳು ಅಲ್ಲಿ ಥೆರಪಿ ಕೊಡಿಸಿ ನಂತರ ಬನ್ನಿ, ಹೇಗಿದೆ ರಿಸಲ್ಟ್ ನೋಡೋಣ. ಖಂಡಿತ. ಓಕೆ ಡಾಕ್ಟರ್, ಅಲ್ಲಿ ಹೋದ್ಮೇಲೆ ಮತ್ತೆ ಏನಾಯ್ತು ಅಂತ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಡಾಕ್ಟರ್. ಥ್ಯಾಂಕ್ ಯು. ನೀ ಡಾಕ್ಟರ್ ಹೇಳಿದ್ರಲ್ಲ, ಇದೇ ಸ್ಕೂಲು ದ ಸ್ಪಿರಿಚುವಲ್ ಲೈಫ್ ಅಂತ ಇದೆ ನೋಡಿ. ಹಾಂ ಸರಿ ಕಣೆ, ಬರೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಕೂತ್ಕೊಳ್ಳಿ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಮ್ಯಾಮ್ ಮ್ಯಾಮ್ ಏನು ಅಂದರೆ ನನ್ನ ಮಗಳು ಒಂದು 6 ತಿಂಗಳಿಂದ ಅವಳ ಬಿಹೇವಿಯರ್ನಲ್ಲಿ ಬೇರೆ ಥರನೇ ಚೇಂಜಸ್ ಆಗಿದೆ. ನಾವು ಮನೆಯಲ್ಲಿ ನಮ್ಮ ಮತ್ತೆ ಸ್ವಲ್ಪ ಎಲ್ಲಿಗೂ ಡಾಕ್ಟರ್ ಹತ್ರ ಎಲ್ಲ ತೋರಿಸೋದು ಬೇಡ ಅಂತ ಹೇಳಿ ಸ್ವಲ್ಪ ಬೇರೆ ದೇವರು ಅದು ಇದು ಅಂತೆಲ್ಲ ಮಾಡಿದ್ವಿ. ಏನೂ ರಿಸಲ್ಟು ಯಾವುದು ಸರಿ ಹೋಗಿಲ್ಲ. ಅದಕ್ಕೆ ನಾವು ಡಾಕ್ಟರ್ ಹತ್ರನೇ ಹೋಗಿದ್ವಿ. ಡಾಕ್ಟರು ಹೇಳಿದ್ರು ಇವಳಿಗೇನೋ ಆಟಿಸಮ್ ಅಂತ ಒಂದು ಡಿಸಾರ್ಡರ್ ಆ ಥರ ಏನೋ ಹೇಳಿದ್ರು. ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅವರು ನಿಮ್ಮ ಸ್ಕೂಲ್ನ ಮ್ಯಾಮ್, ಇಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಸಿಗುತ್ತೋ ಅಥವಾ ಸ್ಕೂಲ ಅದ್ರ ಬಗ್ಗೆ ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ನೀವು ಒಳ್ಳೆ ಜಾಗಕ್ಕೆ ಒಳ್ಳೆ ಸಮಯದಲ್ಲೇ ಬಂದಿದ್ದೀರಾ. ಏನು ಯೋಚನೆ ಮಾಡಬೇಡಿ, ನಿಮ್ಮ ಮಗು ಜೊತೆ ನಾವಿದ್ದೀವಿ. ನಮ್ಮಲ್ಲಿ ಏನಂದರೆ ಥೆರಪಿ ಇರುತ್ತೆ, ಹೀಲಿಂಗ್ ಅಂತ ಇದೆ. ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮತ್ತು ಒಂದಿಷ್ಟು ಆಕ್ಟಿವಿಟೀಸ್ ಅಂತ ಇರುತ್ತೆ. ನಮ್ಮಲ್ಲಿ ಸ್ಪೀಚ್ ಥೆರಪಿ, ಮಗುಗೆ ಏನೇನು ಬೇಕು ಫಸ್ಟ್ ಅದೆಲ್ಲ ಅಸೆಸ್ ಮಾಡಿ ಸ್ಪೀಚ್ ಥೆರಪಿ, ಫಿಸಿಕಲ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, IEP ಎಲ್ಲ ಮಾಡ್ತೀವಿ. ಎಲ್ಲ ಮಾಡಿ ಮಗುನ ರೆಡಿ ಮಾಡೋಣ, ಕಲಿಸ್ಕೊಡೋಣ. ಎಲ್ಲ ಮಕ್ಕಳ ಜೊತೆ ನಮ್ಮ ಮಗುನು ನಾರ್ಮಲ್ ಸ್ಕೂಲ್ಗೆ ಹೋಗಿ ಸಮಾಜದಲ್ಲಿ ನಮ್ಮ ಮಗುನು ಒಂದು ಮಗು ಥರ ಬೆಳೆಯೋ ಥರ ಮಾಡೋಣ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ಮೇಡಮ್, ಇದು ಆಟಿಸಮ್ ಅಂದರೆ ಏನು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಇವಾಗ ಸ್ವಲ್ಪ ನಿಮ್ಮ ಸ್ಕೂಲ್ನಲ್ಲಿ ಥೆರಪಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಅದು ಯಾವ ಥರ ಥೆರಪಿ ಏನು ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಟ್ರೆ ಮನೆಯಲ್ಲಿ ಮಾತಾಡ್ಬಿಟ್ಟು ನಾವು ಅಡ್ಮಿಷನ್ ಮಾಡಿಸ್ತೀವಿ. ನಮ್ಮಲ್ಲಿ ಫಿಸಿಯೋಥೆರಪಿ, ಬಿಹೇವಿಯರ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, ಗ್ರೂಪ್ ಥೆರಪಿ, ಇಷ್ಟೆಲ್ಲ ಥೆರಪಿ ಇದೆ. ಮೇಯ್ನ್ ಆಗಿ ನಮ್ಮಲ್ಲಿ ಬ್ರೈನ್ ಜಿಮ್ ಕೂಡ ಮಾಡ್ತಾ ಇದ್ದೀವಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ನಮ್ಮದು ಮುಖ್ಯ ಗುರಿ ಏನಂದರೆ ಎಲ್ಲ ಸಮಾಜದಲ್ಲಿ ಎಲ್ಲ ಮಕ್ಕಳ ಜೊತೆ ನಮ್ಮ ಮಗುನೂ ಒಂದು ಮಗು ಆಗಿ ನಾರ್ಮಲ್ ಮಕ್ಕಳ ಜೊತೆ ಸೇರಿ ಸ್ಕೂಲ್ಗೆ ಹೋಗೋ ಥರ ಮಾಡೋಣ. ನಿಮ್ಮ ಜೊತೆ ನಾವಿದ್ದೀವಿ. ಮೇಡಮ್, ಏನು ಅಂದರೆ ನನ್ನ ಮಗಳು 6 ಮಂತ್ಸಿಂದ ಅವಳಲ್ಲಿರೋ ಚೇಂಜಸ್ನ ನೋಡಿ ನಾನು ತುಂಬ ಭಯ ಪಟ್ಬಿಟ್ಟಿದ್ದೆ. ಡಾಕ್ಟರ್ ಹತ್ರ ಹೋದಾಗ ಒಂದು ಸ್ವಲ್ಪ ಧೈರ್ಯ ಬಂತು. ನಿಮ್ಮ ಹತ್ರ ಬಂದಾಗ ನನ್ನ ಮಗು ಸರಿ ಹೋಗ್ತಾಳೆ ಅಂತ ಒಂದು ಭರವಸೆ ಸಿಕ್ಕಿದೆ. ನಾನು ಇವಳನ್ನ ಜಾಯಿನ್ ಮಾಡ್ತೀನಿ. ನನ್ನ ಮಗುನು ಸಮಾಜದಲ್ಲಿ ಒಂದು ಮಗು ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ ಈ ಮಕ್ಕಳಿಗೆ ಈ ಥರ ಒಂದು ಸ್ಕೂಲ್ ಇರುತ್ತೆ, ಇವ್ರಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ನಮಗೆ ಒಂದು ಐಡಿಯಾನೇ ಇರಲಿಲ್ಲ. ಇವಾಗ ಇದೊಂದು ಸ್ಕೂಲ್ ಇದೆ, ಇವ್ರಿಗೆ ಅಂತ ಒಂದು ಥೆರಪಿ ಸೆಂಟರ್ ಇದೆ. ಆ ಥೆರಪಿ ಮೂಲಕ ನಮ್ಮ ಮಕ್ಕಳು ಸರಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬ ಧನ್ಯವಾದಗಳು.
ಓಕೆ ಮ್ಯಾಮ್ ಹೇಳಿದ್ರು